ಈ ನಮ್ಮ ತೋಟಕ್ಕೆ ಸುಭಾಷ್ ಪಾಳೇಕರ್ ಅವರು 2 ಸಾರಿ ಭೇಟಿ ಕೊಟ್ಟಿದ್ರು. 2 ಸಾರಿ ಸುಭಾಷ್ ಪಾಳೇಕರ್ ಅವರೇ ಇಲ್ಲಿಗೆ ಭೇಟಿ ಕೊಟ್ಟಿದ್ರು. ಆವಾಗ ನಮ್ಮ ತೋಟ ಎಲ್ಲರ ವೀಕ್ಷಣೆ ಮಾಡಿ ಇದೊಂದು ಪ್ಲಾಟ್ ಸುಮಾರು ಇದರಲ್ಲಿ ಒಂದು 8-10 ಗಿಡ ಇದ್ದಾವೆ, ತೆಂಗಿನ ಗಿಡಗಳು. ಇದನ್ನು ಹಿಂಗೆ ಬಿಟ್ಟಿದ್ವಿ. ಯಾವುದೇ ಬೇರೆಯವರು ರೈತರು ಬಂದಾಗ ಇದನ್ನು ಮೊದಲು ನಮ್ಮ ತೋಟ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಆಗಿದೆ ಅಂತೇಳಿ ಒಂದು ಪ್ರಾತ್ಯಕ್ಷಿಕೆಗೋಸ್ಕರ ಇದು ಬಿಡಿಸಿದ್ರು. ತಿರ್ಗಿ ಆಮೇಲೆ ಅಲ್ಲೊಂದು ಪ್ಲಾಟ್ ಬಿಡಿಸಿದ್ದಾರೆ, ಒಂದು 15 ಗಿಡ ಇದ್ದಾವೆ. ಅದರಲ್ಲಿ ಗೇಮೆ ಮಾಡ್ತೀವಿ, ಅದನ್ನು ಸ್ವಲ್ಪ ಏನಾದ್ರೂ ಬೆಳೆ ಇಟ್ಕೊತೀವಿ. ಉಳುಮೆ ಮಾಡ್ತೀರಾ? ಇದರಲ್ಲಿ ಉಳುಮೆ ಮಾಡ್ತೀವಿ, ಬೆಳೆ ಇಟ್ಕೊತೀವಿ. ಇದಕ್ಕೂ ಅದಕ್ಕೂ ವ್ಯತ್ಯಾಸ, ಇದು ಬೆಳೆ ಭಾಳ ಕಡಿಮೆ ಇದೆ ಇದರಲ್ಲಿ. ಅದು ಸ್ವಲ್ಪ ಉಳುಮೆ ಮಾಡ್ತೀವಿ, ಅದು ಇದು ಬೆಳೆ ಇಡ್ತೀವಿ, ತೊಗರಿ ಗಿಡನೋ ಅವರೆ ಗಿಡನೋ ಅಂಥದ್ದು ಇಂಥದ್ದು ಸ್ವಲ್ಪ ಉತ್ಕೃಷ್ಟವಾಗಿ, ಇದಕ್ಕಿಂತ ಉತ್ತಮವಾಗಿದೆ. ಈ ಎರಡು ಒಂದೇ ಏಜವ? ಎಲ್ಲ ಒಂದೇ ಏಜ್ನವೇ, 1 ವರ್ಷ 2 ವರ್ಷ ವ್ಯತ್ಯಾಸ ಅಷ್ಟೇ. ತಿರ್ಗಿ ಆಮೇಲಿಂದ ಇದೇ ಪ್ಲಾಟು ಇಲ್ಲೊಂದಿದೆ ನೋಡಿ, ಬನ್ನಿ ಮುಂದಕ್ಕೆ. ಅಲ್ಲೊಂದು ಪ್ಲಾಟ್ ಇದೆಯಲ್ವಾ? ಹೌದು. ಅದು ನೈಸರ್ಗಿಕ ಕೃಷಿದು, ಆಚೆ ಸೈಡ್ ಬಾಳೆ ಇರತಕ್ಕಂಥದ್ದು. ಅದಕ್ಕೆ ನಾವೇನು ಮಾಡಲ್ಲ, ಗೇಮೇನು ಮಾಡಲ್ಲ, ಗೊಬ್ಬರನೂ ಹಾಕಲ್ಲ, ಅದು ಏನು ಮಾಡಿಲ್ಲ. ಆದ್ರೂ ಅದಕ್ಕೂ ವ್ಯತ್ಯಾಸ ನೋಡಿದಾಗ ಏನು ಮಾಡ್ದಲೇ ಇರತಕ್ಕಂಥ ತೋಟದಲ್ಲೇ ಫಸಲು ಚೆನ್ನಾಗಿ